ಇಲ್ಲಿ ನೋಡಿ ಕಾರ್ ಹೆಂಗ್ ಪಾರ್ಕ್ ಮಾಡಿದ್ದಾನೆ ಕ್ರೇಜಿ ಆಗಿ, ಫುಲ್ಲು ಟಚ್. ಬಿರ್ರಲ್ಲಿ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾರಾಗ್ಲೈಡಿಂಗ್ ಸೆಂಟರ್ ಇದು. Who's a good boy? Who's a good boy? Who's a good boy? Not me. Bye. Good boy. Bye. Boy. ಗೈಸ್ ಒಂದು ಸೀನ್ ಆಗಿದೆ. ಐ ಡೋಂಟ್ ನೋ ವಾಟ್ ಸ್ಕ್ಯಾಮ್ ದಿಸ್ ಇಸ್ ಬ್ರೋ. ಡೋರ್ ಕ್ಲೋಸ್ ಮಾಡಿದ್ರು ಫುಲ್ ಸೌಂಡ್ ಬರ್ತಾ ಇದೆ. ನಾವೇನು ನಿದ್ದೆ ಮಾಡೋ ಡೌಟೇ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುಪ್ರೀತ್ ಮಾತಾಡ್ತಾ ಇದ್ದೀನಿ. ಸೊ ನಾವು ಇವತ್ತಿದ್ದೀವಿ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ, ಹಮ್ಟಾ ಪಾಸ್ ಹೊರಟಿದ್ದೀವಿ. ಸೊ 8:30 ಚಂಡೀಗಢ ಫ್ಲೈಟ್ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು 6 o'clock ಆಗಿದೆ. ಎಲ್ಲ ರೆಡಿ ಇದ್ದೀವಿ ಬಾಯ್ಸ್ ಎಲ್ಲ, ಇನ್ನೂ ಇಬ್ರು ಬರಬೇಕು, ವೇಟಿಂಗ್ ಫಾರ್ ದಮ್. ಸೊ ಇವತ್ತು ಡೇಟ್ ಬಂದ್ಬಿಟ್ಟು June 7th ಫ್ರೈಡೇ. ಸಮ್ ಟೆಸ್ಟ್ ಟ್ರಿಪ್ ಇದೆ, ನೋಡೋಣ ಹೇಗೆ ಹೋಗುತ್ತೆ. ಲೆಟ್ಸ್ ಗೋ ಗೈಸ್. ಒಂದು ಸೆಲ್ಫಿ ಚೀಸ್. ಫ್ಲೈಟ್ ಈಸ್ ಡಿಲೇಡ್ ಬೈ 45 minutes ಗೈಸ್. ಅಲ್ಲಿ ಹೋಗ್ಬಿಟ್ಟು ನಾವು ಬಸ್ ಬೇರೆ ಕ್ಯಾಚ್ ಮಾಡಬೇಕು. ನೋ ಐಡಿಯಾ ಹೌ ವಿಲ್ ಡೂ ಇಟ್. ಲೆಟ್ಸ್ ಸಿ. ಫೈನಲಿ ಚಂಡೀಗಢ. ಹಲೋ ಸ್ನೇಹಿತರೆ, ಇನ್ನು ಚಂಡೀಗಢಲ್ಲೇ ಇದ್ದೀವಿ. ಟೈಮ್ 2:30. ಬಸ್ ಇಸ್ ಡಿಲೇಡ್ ಬೈ 1.5 hour. ಇಲ್ಲಿ ಯಾವುದೋ ಕೆಫೆ ಸೈಡ್ ಇದ್ದೀವಿ. ಯಾವ ದೊಡ್ಡ ಬಿಲ್ಡಿಂಗ್ ಗೊತ್ತಿಲ್ಲ ಗುರು, ಬಟ್ ಸಿಕ್ಕಾಪಟ್ಟೆ ಶಾಪ್ಸ್ ಇನ್ನು ಓಪನ್ ಇದೆ. ಇಲ್ಲಿ ನೈಟ್ ಲೈಫ್ ಚೆನ್ನಾಗಿದೆ ಅನಿಸುತ್ತೆ ಪಂಜಾಬಲ್ಲಿ. ಪಂಜಾಬ್ ಚಂಡೀಗಢ. ಇಲ್ಲಿ ನೋಡಿ ಕಾರ್ ಹೆಂಗೆ ಪಾರ್ಕ್ ಮಾಡಿದ್ದಾನೆ ಕ್ರೇಜಿ ಆಗಿ. ಸಿ ಫುಲ್ಲು ಟಚ್ ಆಗಿ ಪಾರ್ಕ್ ಮಾಡಿದ್ದೆ ಅನ್ಸಿಸ್ಕ. ಓನರು ತಲ್ಲೇನೆ ಕಟ್ಸ್ಕೊಂತಿಲ್ಲ ಅಂದ್ಕೊಳ್ಳಿ. ಇಲ್ಲಿ ಜನ ಅಂತೂ ಫುಲ್ ಸೈಕಿದ್ದಾರೆ. ಹಚ್ಚುತ್ತಾ ಫುಲ್ ನಿದ್ದೆ ಬರ್ತಾ ಇದೆ. ಮೇಡಮ್ ಸಖತ್ ಜಗಳ ಆಡಿದ್ರು ಗುರು, ಸಖತ್ ಜಗಳ ಆಡಿದ್ರು. ಅಲ್ಲೇ ರೋಡಲ್ಲೇ ಹಾಕೊಂಡು ಹೊಡೆದಾಕ್ಬಿಟ್ರು ಅಂದ್ಕೊಳ್ಳಿ. ಅದು ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಎಲ್ಲಿ ನಮ್ಮ ಫೋನ್ ಬಂದು ಹೊಡೆದಾಕ್ಬಿಡ್ತಾರಂತ. ಅದು ಕಾರ್ ಬಂದು ಮುಟ್ಸಿದ್ದೆ ಕ್ರೇಜಿ. ಆರಾಮಾಗಿದ್ದಾರೆ ಜನ. ಹೀರೋ ಥರ ಕಾಣಿಸ್ತಿಲ್ಲ ಅಚ್ಚುತ್ತಾ ನೋಡು. ಗೈಸ್ ಬಸ್ ಬಂದಿಲ್ಲ, ಫುಲ್ ಬ್ರೇಕ್ ಡೌನ್ ಆಯ್ತು. ಎಲೆಕ್ಟ್ರಿಕ್ ಫಾಲ್ಟ್ ಅಂತೆ. 3:03 ಆಗಿದೆ. ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ರೀಫಂಡ್ ಸಿಗ್ತಾ ಇದೆ. ನಮ್ದು ಬಸ್ ಕಾಸ್ಟ್ ಟೋಟಲ್ ಫೇರ್ ಬಂದ್ಬಿಟ್ಟು 6,350 ಆಗಿತ್ತು. ಇವಾಗ ಒಂದು ಕ್ಯಾಬ್ 7,000ಕ್ಕೆ ಸಿಕ್ಕಿದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಬಿರ್ರಲ್ಲಿ ಹೆವಿ ನಿದ್ದೆ ಎಳಿತಾ ಇದೆ. ಇವಾಗ ಕ್ಯಾಬಲ್ಲಿ ನಿದ್ದೆ ಆಗೋದು ಸ್ವಲ್ಪ ಡೌಟ್. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಇದೊಂಥರ ಚೆನ್ನಾಗಿರುತ್ತೆ ಹಿಂಗಾದ್ರೆ. ಎಲ್ಲ ಪ್ಲಾನ್ ತರನೇ ಆದ್ರೆ ಒಂಥರ ಬೋರಿಂಗು. ಎನಿವೇಸ್ ಲೆಟ್ಸ್ ಸಿ. ಓಕೆ ಲೆಟ್ಸ್ ಗೋ ಗೈಸ್, ಬೈ. ಸೊ ಸ್ಕೈ ಕ್ಯಾಂಡಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದೀವಿ. ಡೀಟೇಲ್ಸ್ ಇಲ್ಲಿದೆ. ಇವರು 2,500 ಪರ್ ಹೆಡ್ ಚಾರ್ಜ್ ಮಾಡ್ತಾ ಇದ್ದಾರೆ. 2-3 ಕಡೆ ಕೇಳಿದ್ವಿ, ಎಲ್ಲೂ ಕಡಿಮೆ ಹೇಳ್ತಾ ಇಲ್ಲ. ಸೊ ಗೋಪ್ರೋ ಮತ್ತು ಹಾರಿಸೋದು, ಅಲ್ಲೇನಾದ್ರು ಆ್ಯಕ್ಟಿವಿಟೀಸ್ ಇದ್ರೆ ಎಕ್ಸ್ಟ್ರಾ ಲೈಕ್ ಟಂಬಲ್ ಮಾಡೋದು, ಆ ಕಡೆ ಈ ಕಡೆ ಅಲ್ಲಾಡ್ಸೋದು ಮಾಡ್ತಾರೆ ಆ್ಯಕ್ಟಿವಿಟೀಸು. ಬೇಸಿಕಲಿ ಬೇರೆ ಕಡೆ ಎಲ್ಲ ತುಂಬ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಂತ. ಅದಕ್ಕೆ ಬಟ್ ಇವರು 2,500 ಎಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ, ಯಾಕಂದರೆ ನಾವು ಬಂಜಿ ಜಂಪಿಂಗ್ ಎಲ್ಲ ಹೋದರೆ ಚಾರ್ಜ್ 3,500 ಜಸ್ಟ್ ಫಾರ್ ಅ ಫಾಲ್. ಬಟ್ ಇದು ಪ್ಯಾರಾಗ್ಲೈಡಿಂಗ್ 15 to 25 minutes ಇರುತ್ತಂತೆ. ಗೋಪ್ರೋ ವಿಡಿಯೋಸು ಮಾಡ್ಬಿಟ್ಟು ಕೊಡ್ತಾರೆ, ನೋಡೋಣ ಹೇಗಿರುತ್ತೆ. ಬಿರ್ರಲ್ಲಿ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾರಾಗ್ಲೈಡಿಂಗ್ ಸೆಂಟರ್ ಇದು. ಸೊ ಇಡೀ ವರ್ಲ್ಡಲ್ಲೇ ಸೆಕೆಂಡ್ ಅಂದರೆ ಜಸ್ಟ್ ಇಮ್ಯಾಜಿನ್. ಆ್ಯಂಡ್ ಫಾರ್ ದ ಇಂಡಿಯಾ ದಿಸ್ ಇಸ್ ಫಸ್ಟ್ ಲಾರ್ಜೆಸ್ಟ್. ಪ್ಯಾರಾಗ್ಲೈಡಿಂಗ್ ಎಷ್ಟೊಂದು ಕಡೆ ಇರುತ್ತೆ, ಮನಾಲಿ ಕುಲ್ಲುಲೆಲ್ಲ ಇರುತ್ತೆ, ಬಟ್ ಹೆವಿ ಕಾಸ್ಟ್ಲಿ ಇರುತ್ತೆ. ಐ ಥಿಂಕ್ ದಿಸ್ ಇಸ್ ಅ ಗುಡ್ ಚಾಯ್ಸ್. ಗೈಸ್ ಪ್ಯಾರಾಗ್ಲೈಡಿಂಗ್ ಮಾಡೋಕ್ಕೆ ಬಂದೀವಿ. ಅಲ್ಲಿಂದ ಹಾರಿಸೋದು. ಗಾಳಿ ಸಿಕ್ಕಾಪಟ್ಟೆ ಇದೆ ಅಲ್ವಾ. ಫ್ರಿಡ್ಜ್ ಟೆಂಪರೇಚರ್ ಇದೆ ಗುರು. ಕಿಲೋಮೀಟರ್ಸ್ ಮೇಲೆ ಕರ್ಕೊಂಡ್ಬಂದಿದ್ದಾರೆ ನಮಗೆ ಅವ್ರದೇ ವೆಹಿಕಲ್ ಅಲ್ಲಿ. ಸೊ ಇಲ್ಲಿಂದ ಟೇಕ್ ಆಫ್ ಆಗಿ ಅಲ್ಲೆಲ್ಲೋ ಕೆಳಗಡೆ ಎಲ್ಲೋ ಲ್ಯಾಂಡ್ ಮಾಡ್ತಾರೆ. ಬಿಡೋಣ ಮೌಂಟೇನ್ ಡಾಗ್ಸ್ ನೋಡಿ. Who's a good boy? Who's a good boy? Who's a good boy? Not me. Who's a good boy? Who's a good boy?
and 3. Okay. Take 3 out. हाँ 3 लगाना है brother. टच नहीं करना है. ठीक है दोस्त? ठीक है. ये पकड़े. वो क्या खट रहे हो? ये मैंने लॉक कर दिया. आईटी सीट वाला यही नहीं है तेरे को बैठना था. चलिए चलिए आ जाओ आ जाओ. हेलो मैडम चलिए. भाग भाई. भाग भाग भाग. वो है. क्या है? Very excited man. Oh भाई बचाइए बचाइए. देखा ना ब्रो. बाय बाय कर दो. बाय. ओके ಗೈಸ್ ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯನ್ಸ್ ಕ್ರೇಜಿ ಆಗಿತ್ತು. ಸ್ಟಾರ್ಟಿಂಗು ಅವ್ನು ಏನು ಬೆಟ್ಟದಿಂದ ಇಳಿಸ್ತಾನಲ್ಲ ಆ ಟೈಮಲ್ಲಿ ಹಿಂಗೆ ಬಂದು ಹಿಂಗೆ ಮೇಲಕ್ಕೆ ಹೋಗ್ತೀವಿ. ಓ ಮೈ ಗಾಡ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಒಂದ್ಸತಿ ಮಾಡಲೇಬೇಕು. ಒಂದು 20-25 ನಿಮಿಷ ಫ್ಲೈಟ್ ಇತ್ತು. ಗೋಪ್ರೋ ವಿಡಿಯೋ ಎಲ್ಲ ಮಾಡಿಕೊಡ್ತಾರೆ. ನಾನು ಹಾಕಿದ್ದೀನಿ, ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಎಲ್ಲರೂ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಫೋಟೋಸ್ ಗೀಟೋಸ್ ಎಲ್ಲ ತಗೊಂಡಿದ್ರು. ಸ್ವರ್ಣ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಮನ್ಸೆಲ್ಲ ಫುಲ್ ಗ್ರೀನ್ ಗ್ರೀನ್ ಆಗಿ ದಿಲ್ ಗಾರ್ಡನ್ ಗಾರ್ಡನ್ हो रहा है. ಸಂಜನಾ, how was it? It was nice. But happy. ಇನ್ನು ಬರ್ತಾನೆ ಇದಾರೆ ನೋಡಿ ಅಲ್ಲೆಲ್ಲ ಮೇಲೆ. ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು. ನಿಮಗೆ ಸ್ನೋಫಾಲ್ ಟೈಮಲ್ಲಿ ಇಲ್ಲ ಮಳೆಗಾಲದಲ್ಲಿ ಪ್ಯಾರಾಗ್ಲೈಡಿಂಗ್ ಇರಲ್ಲ. ಸಮ್ಮರಲ್ಲಿ ಬನ್ನಿ, ಇನ್ನೂ ವ್ಯೂ ಚೆನ್ನಾಗಿರುತ್ತೆ. ನಮ್ಮದು ವ್ಯೂ ಸ್ವಲ್ಪ ಕ್ಲೌಡಿ ಇತ್ತು. ಎನಿವೇಸ್ ಇಟ್ ವಾಸ್ ರಿಯಲಿ ಗುಡ್. ಟೈಮ್ ಇವಾಗ 1 o'clock ಆಗಿದೆ. ಕೆಫೆಗೆ ಹೋಗಿ ತಿನ್ಬೇಕು. ತುಂಬಾ ಹೊಟ್ಟೆ ಹಸಿತಾ ಇದೆ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಹ್ಯಾವ್ ಸಮಥಿಂಗ್. ನಮ್ಮ ಆರ್ಡರ್ ಬಂದಿದೆ. ಸೊ ಇದು ಬಂದ್ಬಿಟ್ಟು ದ ಫೇಮಸ್ ಪಿಜ್ಜಾ ರೆಸ್ಟೋರೆಂಟ್ ಅಂತೆ. ಸಖತ್ ಟೇಸ್ಟಿ. ವಿ ಡೋಂಟ್ ನೋ, ಇದು ಪಕ್ಕದಲ್ಲೇ ಇತ್ತು ಆ್ಯಂಡ್ ನಾವು ರೀಲ್ಸ್ ಅಲ್ಲೆಲ್ಲ ನೋಡಿದ್ವಿ. ದಿಸ್ ಇಸ್ ಸೋ ಟೇಸ್ಟಿ ಪಿಜ್ಜಾ ಸಂತೋ. ಹೆಂಗಿದೆ? ಸುಮ್ಮನೆ ವಿಡಿಯೋಗೆ ಬೀಳ್ತಿದ್ದೆ, ನಿಜ ಚೆನ್ನಾಗಿದೆ. ಆಕ್ಚುಲಿ ನೈಸ್. ಸಂಜೆ ಹೇಳಿದ್ಮೇಲೆ ಮುಗೀತು ನೋಡಿ ಗೈಸ್. ಅಲ್ಲಿ ಚಿಲ್ಲಿ ಫ್ಲೇಕ್ಸು, ಪೆಪ್ಪರು, ಹೊರಗೇನು ಕ್ರೇಜಿ ಅನ್ಕೊಳ್ಳಿ ಗೈಸ್. ಒಂದು ಸೀನ್ ಆಗಿದೆ. ಮನಾಲಿಲಿ ಒಂದು ಹೋಟೆಲ್ ಬುಕ್ ಮಾಡಿದ್ವಿ, ಹೋಟೆಲ್ ರೈಸಿಂಗ್ ಸ್ಟಾರ್ ಅಂತ. ಅವ್ರಿಗೆ ಇವಾಗ ಫೋನ್ ಮಾಡಿದ್ರೆ ನಂದು ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ರೈಟ್ ನಾವು ಮನಾಲಿ ತುಂಬ ಸೀಸನ್ ಇದೆ. ನಾವು ಬುಕ್ ಮಾಡಿ ಚೀಪಲ್ಲಿ 1500 ಪರ್ ರೂಮ್. ಇವಾಗ ಅದೇ ರೂಮ್ನ ಅವ್ರು 5000ಕ್ಕೆ ಮಾರ್ತಾ ಇದ್ದಾರೆ. ಐ ಡೋಂಟ್ ನೋ ವಾಟ್ ಸ್ಕ್ಯಾಮ್ ದಿಸ್ ಇಸ್ ಬ್ರೋ. ನಾವು ಪ್ರೀಪೇಮೆಂಟ್ ಮಾಡಿರಲಿಲ್ಲ, ಬಟ್ ಅವರು ಹೋಟೆಲ್ಗೆ ಬಂದು ಪೇ ಮಾಡ್ಬೋದು ಅಂತ ಹೇಳಿದರು. ಮೇ ಬಿ ನಾವು ಪ್ರೀಪೇಮೆಂಟ್ ಮಾಡಿದ್ದೆ ದೇ ವುಡ್ ಹ್ಯಾವ್ ಅಕ್ಸೆಪ್ಟೆಡ್. ಬಟ್ ಪಾಪ್ಯುಲರ್ ಪ್ಲೇಸಸಲ್ಲಿ ಇದೆಲ್ಲ ಕಾಮನ್. ನಮ್ಮದಂತೂ ಟ್ರಿಪ್ಪು ಫುಲ್ಲು ಟ್ವಿಸ್ಟಲ್ಲೇ ಹೋಗ್ತಾ ಇದೆ, ವಿಚ್ ಈಸ್ ಆಲ್ಸೋ ಗುಡ್. ಮೇ ಬಿ ಸಮಥಿಂಗ್ ಬೆಟರ್ ಈಸ್ ಹ್ಯಾಪನಿಂಗ್. ಆ್ಯಕ್ಚುಲಿ ಎಲ್ಲ ಬೆಟರೇ ಆಗ್ತಾ ಇದೆ. ನಾವು ಬಿಸ್ನೆಸ್ ಮಾಡ್ಕೊಂಡು ತುಂಬ ಒಳ್ಳೇದಾಯಿತು. ಈ ಕ್ಯಾಬ್ ಸಿಕ್ತು. ಕ್ಯಾಬ್ ಪ್ರೈಸು, ಬಸ್ ಪ್ರೈಸ್ ಎಲ್ಲ ಒಂದೇ ಆಗಿಬಿಡ್ತು. ಇದೇ ಕ್ಯಾಬಲ್ಲಿ ಬಿರ್ರಿಂದ ಮನಾಲಿ ಕೂಡ ಹೋಗ್ತಾ ಇದ್ದೀವಿ ಅಟ್ ಆನ್ ಅಡಿಷನಲ್ ಕಾಸ್ಟ್. ಇಲ್ಲೆಲ್ಲ ಬಸ್ ಕೂಡ ತುಂಬ ಕಾಸ್ಟ್ಲಿ ಇದೆ. ಸೇಮ್ ಕಾಸ್ಟಿಗೆ ಕ್ಯಾಬ್ ಬಂದುಬಿಟ್ರೆ ನಮಗೆ ಒಳ್ಳೇದಲ್ವಾ. ಸೊ ಮಾರಲ್ ಆಫ್ ದ ಸ್ಟೋರಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಷ್ಟೇ. ಪೀಸ್ ಔಟ್ ಗೈಸ್. ಬ್ಯೂಟಿಫುಲ್ ಆಗಿದೆ. ಟೈಮ್ ನೋಡಿ ಇಲ್ಲಿ, ಇಟ್ಸ್ 7. ಫೋಕಸ್ ಆಗ್ಗುರು ನೀನು. 7 o'clock ಆಗಿದೆ. ಇನ್ನು ಸಿಕ್ಕಾಪಟ್ಟೆ ಬೆಳಕಿದೆ. ಇಲ್ಲ 8 ಗಂಟೆಗೆ ಆಗುತ್ತಾ ಮಗ. ಸೊ ಗೈಸ್ ಫೈನಲಿ ಮನಾಲಿ. ಆ್ಯಕ್ಚುಲಿ ಟ್ರಾಫಿಕ್ ತುಂಬ ಇತ್ತು.
ನಾವು ಕಾರ್ನ ಬಿಟ್ಬಿಟ್ಟು ಮಧ್ಯದಲ್ಲಿ ಇಳ್ಕೊಂಡ್ ಬಂದ್ಬಿಟ್ವಿ. ಸೊ ಅವರೆಲ್ಲ ಪೇಸ್ಟ್ರಿಗೆ ಹೋಗ್ತಾ ಇದ್ದಾರೆ ಹಾಸ್ಟೆಲ್ಗೆ. ಸೊ ರೈಟ್ ನಾವು ವಿ ಆರ್ ಇನ್ ಮನಾಲಿ ಮಾಲ್ ರೋಡ್. ಫುಲ್ ರಶ್ ಇದೆ, ಫುಲ್ಲು ಕ್ರೇಜಿ ಕ್ರೌಡ್ ಇದೆ. ಆ್ಯಕ್ಚುಲಿ 9 ಗಂಟೆಗೆಲ್ಲ ಕ್ಲೋಸ್ ಆಗಬೇಕು, ಬಟ್ ಇನ್ನೂ ಓಪನ್ ಇದೆ. ವಿ ಡೋಂಟ್ ನೋ, ಟೈಮ್ ಇಸ್ 9:30 ಆ್ಯಂಡ್ ಕ್ರೇಜಿ ವೈಬ್ಸ್. ಹೆವಿ ರಶ್ ಇದೆ ಗುರು, ಹೆವಿ ರಶ್ ಇದೆ. ಫುಲ್ ಸೀಸನ್ ಇದೆ. ಇವತ್ತು ವೀಕೆಂಡ್ ಬೇರೆ, ಸ್ಯಾಟರ್ಡೇ. ಫೈನಲಿ ಸ್ಟೇಗೆ ಬಂದಿದ್ದೀವಿ. ಯಾವುದೋ ಹಾಸ್ಟೆಲ್ ಸಿಕ್ತು ಲಾಸ್ಟ್ ಮೂಮೆಂಟಲ್ಲಿ, ಬಟ್ ದೇರ್ಸ್ ಅ ಕ್ಯಾಚ್. ದೇರ್ಸ್ ಅ ಪಾರ್ಟಿ ಗೋಯಿಂಗ್ ಆನ್ ಇನ್ ದಿ ಸ್ಟೇ ಹಾಸ್ಟೆಲಲ್ಲಿ. ಸೊ ಇಡೀ ನೈಟ್ ಹಿಂಗೆ ಸಾಂಗ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ. ಡೋರ್ ಕ್ಲೋಸ್ ಮಾಡಿದ್ರು ಫುಲ್ ಸೌಂಡ್ ಬರ್ತಾ ಇದೆ. ನಾವೇನು ನಿದ್ದೆ ಮಾಡೋ ಡೌಟೇ. ನೋಡಿ, ಯು ಕ್ಯಾನ್ ಸ್ಟಿಲ್ ಹಿಯರ್. ಗಾಡ್ ನೋಸ್. ಇವಾಗ ಯಾರು ಕೋಮಾ ಹೋಗ್ತಾರೆ ಅವ್ರು ಅಷ್ಟೇ ನಿದ್ದೆ ಮಾಡೋಕ್ಕಾಗ್ತಾರೆ. ನನಗೆ ಲಿಟ್ರಲಿ ಸ್ವಲ್ಪ ಸೌಂಡ್ ಇದ್ರು ನಿದ್ದೆ ಬರಲ್ಲ. ಸೊ ನಂದು ಈ ಬೆಡ್ಡು ಸಕ್ಕತ್ತಾಗಿದೆ ಅಷ್ಟೇ, ಪರವಾಗಿಲ್ಲ. ಒಂದು ಚೀಪ್ ರೇಟಲ್ಲಿ ಸಿಕ್ತು. ಎಲ್ಲ ಕಡೆ 5,000 ಹೇಳ್ತಾ ಇದ್ರು, ಬಟ್ ಈ ಸ್ಟೇ ನಮಗೆ 2500 ಸಿಕ್ತು ವಿತ್ ಲಾಟ್ ಆಫ್ ಸೌಂಡ್ ಆ್ಯಂಡ್ ಮ್ಯೂಸಿಕ್. ನಾಳೆ ಬೆಳಿಗ್ಗೆ ಕೊಡ್ತೀನಿ ರಿವ್ಯೂ ನಿಮಗೆ. ಹಾಂ, ಹೆಂಗಿರುತ್ತೆ ನಿದ್ದೆ ಮಾಡಿದ್ವಾ ಇಲ್ವಾ ಏನು ಸೀನ್ ಅಂತ. ಇವಾಗ ಟೈಮ್ ಬಂದ್ಬಿಟ್ಟು 10:30 ಆಗಿದೆ. ಮಾಲ್ ರೋಡ್ ಹೋಗ್ತೀವಿ. ಸ್ವಲ್ಪ ಶಾಪಿಂಗ್ ಇದೆ, ಯಾಕಂದರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಿಟ್ಬಿಡ್ಬೇಕು. ಮಾಲ್ ರೋಡ್ ಇವಾಗ 11:30 12 ಕ್ಲೋಸ್ ಆಗ್ಬೋದು. ನಾಳೆ ಬೆಳಿಗ್ಗೆ ಓಪನ್ ಆಗೋದು 9 ಗಂಟೆ, ಬಟ್ ವಿ ಹ್ಯಾವ್ ಟು ಲೀವ್ 9 o'clock ಅಲ್ಲ. ಸೊ ಎಲ್ಲ ಇವತ್ತೇ ಮುಗಿಸ್ಕೊಂಡ್ಬಿಡೋಣ. ಲೆಟ್ಸ್ ಗೋ. मनाली माल रोड में खाना खा रहे भाई. ಟೈಮ್ 12:30 है भाई. ಎಲ್ಲರಿಗೂ ಹೆವಿ ಎಳಿತಾ ಇದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಇನ್ನು ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ, ಬರಬೇಕು. ಯಾವುದೋ ಒಂದು ವೆಜ್ ಹೋಟೆಲ್ ಓಪನ್ ಇತ್ತು, ಸೊ ಬಂದಿದ್ದೀವಿ ಇಲ್ಲಿಗೆ. ನೋಡಿ, ಅರ್ಜೆಂಟಲ್ಲಿ ಸುಟ್ಟೆ ಹಾಕ್ಬಿಟ್ಟಿದ್ದಾರೆ ರೋಟಿನ, ಬಟ್ ಟೇಸ್ಟ್ ಸಕ್ಕತ್ತಾಗಿದೆ. ಅಲ್ಟಿಮೇಟ್. ಏನಂತೀರಾ?